Hello students. Today in this class 6th standard social science na civics part inda ನಾವು first chapter citizenship ಈ chapter ಬಗ್ಗೆ ನಾವು ಇವತ್ತು discuss ಮಾಡೋಣ. And this chapter you all will learn some important contents. These are the meaning of citizenship, the importance of citizenship, then features of citizenship and the methods of losing citizenship. Now let's understand the meaning of citizenship. ಪೌರತ್ವದ ಅರ್ಥದ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. Firstly, now we have to understand the meaning of nation. It means the system which enables every individual to lead a better life is called nation. ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಉತ್ತಮವಾದ ಜೀವನವನ್ನು ನಿರ್ವಹಿಸುವುದಕ್ಕೆ ಪೂರಕವಾಗಿರುವಂತಹ ಒಂದು ಸಂಘಟನೆಯನ್ನು ನಾವು ರಾಷ್ಟ್ರವೆಂದು ಕರೆಯುತ್ತೇವೆ. ಆ್ಯಂಡ್ ಸಿಟಿಸನ್ಶಿಪ್ ಅಂದರೆ ಪೌರ ಅಂತ ನಾವು ಯಾರನ್ನ ಕರಿತೀವಿ ಅದು ಕೂಡ ಮೀನಿಂಗ್ನ ನಾವು ತಿಳಿದುಕೊಳ್ಳಬೇಕು. A citizen is a responsible member of the nation. ಒಂದು ರಾಷ್ಟ್ರಕ್ಕೆ ಸೇರಿದಂತಹ ಒಬ್ಬ ಜವಾಬ್ದಾರಿಯುತ ಸದಸ್ಯನನ್ನು ನಾವು ಪೌರನೆಂದು ಕರೆಯುತ್ತೇವೆ. ಆ್ಯಂಡ್ ಎವ್ರಿ ಪರ್ಸನ್ ಹೂ ಹ್ಯಾಸ್ ಸಿಟಿಸನ್ಶಿಪ್ is entitled for rights given by the nation. ಪೌರತ್ವವನ್ನು ಹೊಂದಿರುವ ಪ್ರತಿಯೊಬ್ಬರೂ ಕೂಡ ಆ ಒಂದು ರಾಷ್ಟ್ರ ಒದಗಿಸುವ ಹಕ್ಕುಗಳನ್ನು ಪಡೆದಿರುತ್ತಾರೆ. ಹಾಗಾದರೆ ಆ ಮುಖ್ಯವಾದ ಹಕ್ಕುಗಳು ಯಾವ್ಯಾವು ಅಂತ ನಾವು ನೋಡೋಣ. ಸಚ್ ಆ್ಯಸ್ ಫಸ್ಟ್ಲಿ ಮಿನಿಮಮ್ ಲಿವಿಂಗ್ ಸ್ಟ್ಯಾಂಡರ್ಡ್, ಇಟ್ ಮೀನ್ಸ್ ಕನಿಷ್ಠ ಜೀವನ ಮಟ್ಟ. ನೆಕ್ಸ್ಟ್ ಎಜುಕೇಷನ್ ಆ್ಯಂಡ್ ಗುಡ್ ಹೆಲ್ತ್ ಫೆಸಿಲಿಟೀಸ್, ಸೋಷಿಯಲ್ ಸಾಮಾಜಿಕ ಆ್ಯಂಡ್ ಸೆಕ್ಯೂರಿಟಿ ಭದ್ರತೆ ಆ್ಯಂಡ್ ಅದರ್ ರೈಟ್ಸ್. Next, the citizens will have close relations with the nation. ಪ್ರತಿಯೊಂದು ರಾಷ್ಟ್ರವು ಹಾಗೆ ಆ ರಾಷ್ಟ್ರದಲ್ಲಿರುವ ಪ್ರತಿಯೊಬ್ಬ ಪೌರರು ತಮ್ಮ ರಾಷ್ಟ್ರದೊಂದಿಗೆ ಒಂದು ನಿಕಟವಾದ ಸಂಬಂಧವನ್ನು ಹೊಂದಿರುತ್ತಾರೆ. ಆ್ಯಂಡ್ ದೇರ್ ಈಸ್ ನೋ ಪ್ರಾವಿಷನ್ ಟು ಅಕ್ವೈರ್ ಸಿಟಿಸನ್ಶಿಪ್ ಆಫ್ ಮೋರ್ ದೆನ್ ಒನ್ ನೇಷನ್ ಅಟ್ ಅ ಟೈಮ್. ಏಕಕಾಲದಲ್ಲಿ ಒಂದಕ್ಕಿಂತ ಹೆಚ್ಚಿನ ರಾಷ್ಟ್ರಗಳ ಪೌರತ್ವ ಪಡೆಯಲು ಅವಕಾಶವಿರೋದಿಲ್ಲ. ಪ್ರತಿಯೊಬ್ಬ ಪೌರನಿಗೂ ಒಂದೇ ಪೌರತ್ವವನ್ನು ಪಡೆಯುವಂತಹ ಅವಕಾಶ. ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಸಿಟಿಸನ್ಶಿಪ್. ದ ಸಿಟಿಸನ್ಶಿಪ್ ಈಸ್ ವೆರಿ ನೆಸೆಸರಿ ಇನ್ ದ ನೇಷನ್ ಆ್ಯಂಡ್ ದಟ್ ಇಂಪಾರ್ಟೆನ್ಸ್ ವಿಲ್ ಲರ್ನ್ ಒನ್ ಬೈ ಒನ್. ಟು ಲಿವ್ ವಿತ್ ಡಿಗ್ನಿಟಿ, ತಾನು ವಾಸಿಸುವಂತಹ ರಾಷ್ಟ್ರದಲ್ಲಿ ಗೌರವಯುತ ಜೀವನ ನಡೆಸಲು ಪ್ರತಿಯೊಬ್ಬ ಪೌರನಿಗೂ ಅವಕಾಶವಿರುತ್ತದೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಟು ಪಾರ್ಟಿಸಿಪೇಟ್ ಇನ್ ದ ನೇಷನ್ಸ್ ಅಡ್ಮಿನಿಸ್ಟ್ರೇಷನ್, ರಾಷ್ಟ್ರದ ಯಾವುದೇ ಒಂದು ಆಡಳಿತದಲ್ಲಿ ಭಾಗವಹಿಸಲು ಹಾಗೂ ಟು ಲೀಡ್ ಅ ಬೆಟರ್ ಲೈಫ್, ಉತ್ತಮವಾದ ಜೀವನವನ್ನು ನಡೆಸಲು. ಆ್ಯಂಡ್ ಟು ಎಸ್ಟಾಬ್ಲಿಷ್ ಅ ಕನ್ವಿನಿಯೆಂಟ್ ಅಡ್ಮಿನಿಸ್ಟ್ರೇಟಿವ್, ಒಂದು ಅನುಕೂಲವಾದ ಆಡಳಿತ ಸ್ಥಾಪಿಸಲು ಪೌರತ್ವ ಬಹು ಮುಖ್ಯವಾಗಿದೆ. ಆ್ಯಂಡ್ ದ ಪರ್ಸ್ಪೆಕ್ಟಿವ್ ಆಫ್ ಅ ನೇಷನ್ಸ್ ಇಂಟಿಗ್ರಿಟಿ ಆ್ಯಂಡ್ ಯೂನಿಟಿ, ಇಷ್ಟೇ ಅಲ್ಲದೆ ಒಂದು ರಾಷ್ಟ್ರದ ಏಕತೆ ಹಾಗೂ ಸಮಗ್ರತೆಗೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ನಡೆದುಕೊಳ್ಳಲು ಪೌರತ್ವವು ಅತಿ ಮುಖ್ಯವಾಗಿರುತ್ತದೆ. ನೌ ಲೆಟ್ಸ್ ಸಿ ದ ಫೀಚರ್ಸ್ ಆಫ್ ಸಿಟಿಸನ್ಶಿಪ್. ಪೌರತ್ವದ ಲಕ್ಷಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಫಸ್ಟ್ಲಿ, ಅನ್ ಇಂಡಿವಿಜುವಲ್ ಐಡೆಂಟಿಫೈಸ್ ಹಿಮ್ಸೆಲ್ಫ್ ಆಸ್ ಸಿಟಿಸನ್ ಆಫ್ ಅ ಪರ್ಟಿಕ್ಯುಲರ್ ಕಂಟ್ರಿ ಥ್ರೂ ಹಿಸ್ ಸಿಟಿಸನ್ಶಿಪ್. ಯಾವುದೇ ಒಬ್ಬ ವ್ಯಕ್ತಿ ತಾನು ಆ ದೇಶದ ಪ್ರಜೆ ಎಂದು ಪೌರತ್ವದ ಮೂಲಕ ಮಾತ್ರ ಗುರುತಿಸಿಕೊಳ್ಳುತ್ತಾನೆ ಮಕ್ಕಳೇ. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಸಿಟಿಸನ್ಸ್ ಕ್ಯಾನ್ ಎಂಜಾಯ್ ಆಲ್ ದ ರೈಟ್ಸ್ ಗಿವನ್ ಬೈ ದ ನೇಷನ್. ಪೌರರು ರಾಷ್ಟ್ರ ನೀಡುವಂತಹ ಎಲ್ಲ ಹಕ್ಕುಗಳನ್ನು ಪಡೆದುಕೊಳ್ಳುವಂತಹ ಅವಕಾಶವಿರುತ್ತದೆ. ಆ್ಯಂಡ್ ಸಿಟಿಸನ್ ಶುಡ್ ಡಿಸ್ಚಾರ್ಜ್ ಹಿಸ್ ಡ್ಯೂಟೀಸ್ ಫಿಕ್ಸ್ಡ್ ಬೈ ದ ನೇಷನ್.
ಪೌರರಿಗೆ ರಾಷ್ಟ್ರ ವಿಧಿಸುವಂತಹ ಕರ್ತವ್ಯಗಳು ಕೂಡ ನಿರ್ವಹಿಸಬೇಕಾಗುತ್ತದೆ. ಆ್ಯಂಡ್ ಫೋರ್ತ್ ಪಾಯಿಂಟ್, ಸಿಟಿಸನ್ಶಿಪ್ ಬೈಂಡ್ಸ್ ಸಿಟಿಸನ್ಸ್ ಟು ಲಿವ್ ಇನ್ ಅಕಡೆರೆನ್ಸ್ ವಿತ್ ದ ಲಾ ಆಫ್ ದಿ ಲ್ಯಾಂಡ್. ಪೌರತ್ವವು ಪ್ರಜೆಗಳು ತಮ್ಮ ದೇಶದ ಕಾನೂನಿಗೆ ಅನುಗುಣವಾಗಿ ಜೀವನವನ್ನು ನಡೆಸುವಂತೆ ಮಾಡುತ್ತದೆ. ಆ ದೇಶದ ಪೌರತ್ವ ಪಡೆದುಕೊಂಡ ನಂತರ ಆ ದೇಶದ ಎಲ್ಲ ರೀತಿಯ ಕಾನೂನಿನ ಚೌಕಟ್ಟಿನಲ್ಲಿ ಪ್ರತಿಯೊಬ್ಬ ಪೌರನು ಜೀವನವನ್ನು ಮಾಡಬೇಕಾಗುತ್ತದೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಸಿಟಿಸನ್ಸ್ ಗೆಟ್ ಪವರ್ ಟು ಹೋಲ್ಡ್ ಪೊಸಿಷನ್ಸ್ ಫ್ರಮ್ ದ ಹೈಯೆಸ್ಟ್ ಟು ದ ಲೀಸ್ಟ್. ದೇಶದ ಅತ್ಯುನ್ನತ ಹುದ್ದೆಯಿಂದ ಹಿಡಿದು ಇನ್ನಿತರ ಯಾವುದೇ ಹುದ್ದೆಗಳನ್ನು ಹೊಂದುವಂತಹ ಅಧಿಕಾರವನ್ನು ಪ್ರತಿಯೊಬ್ಬ ಪೌರನಿಗೂ ಆ ದೇಶ ನೀಡುತ್ತದೆ. ಆ್ಯಂಡ್ ಫಾರಿನರ್ಸ್ ಆರ್ ಡಿಪ್ರೈವ್ಡ್ ಆಫ್ ಪೊಲಿಟಿಕಲ್ ರೈಟ್ಸ್. ಬಟ್ ವಿದೇಶಿಯರಿಗೆ ಯಾವುದೇ ರೀತಿಯ ರಾಜಕೀಯ ಹಕ್ಕುಗಳನ್ನು ನೀಡುವುದಿಲ್ಲ. ಆ ದೇಶದ ಪ್ರತಿಯೊಬ್ಬ ಪೌರನಿಗೂ ಪೌರತ್ವ ಪಡೆದುಕೊಂಡಿದ್ದರೆ ಮಾತ್ರ ಅವರಿಗೆ ಪೊಲಿಟಿಕಲ್ ರೈಟ್ಸ್ ಇರುತ್ತದೆ. ಬಟ್ ಫಾರಿನರ್ಸ್ಗೆ ಅಂತಹ ರಾಜಕೀಯ ಹಕ್ಕುಗಳು ಇರುವುದಿಲ್ಲ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಮೆಥಡ್ಸ್ ಆಫ್ ಅಕ್ವೈರಿಂಗ್ ಸಿಟಿಸನ್ಶಿಪ್. ಪೌರತ್ವ ಪಡೆಯುವ ವಿಧಾನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸಿಟಿಸನ್ಸ್ ಕ್ಯಾನ್ ಅಕ್ವೈರ್ ದ ಸಿಟಿಸನ್ಶಿಪ್ ಆಫ್ ಅ ನೇಷನ್ ಥ್ರೂ ದ ಫಾಲೋಯಿಂಗ್ ಮೆಥಡ್ಸ್. ಪ್ರತಿಯೊಬ್ಬ ಪ್ರಜೆಗಳು ಒಂದು ದೇಶದ ಪೌರತ್ವವನ್ನು ಈ ಕೆಳಕಂಡ ವಿಧಾನಗಳ ಮೂಲಕ ಪಡೆಯಬಹುದು. ಹಾಗಾದರೆ ಆ ಯಾವ ವಿಧಾನಗಳಂತ ನೋಡೋಣ. ಬೈ ಬರ್ತ್, ಜನನದ ಮೂಲಕ. ದೆನ್ ಬೈ ಇನ್ಹೆರಿಟೆನ್ಸ್ ಮೀನ್ಸ್ ವಂಶ ಪಾರಂಪರ್ಯದ ಮೂಲಕ. ಆ್ಯಂಡ್ ಬೈ ರಿಜಿಸ್ಟ್ರೇಷನ್, ನೋಂದಣಿಯ ಮೂಲಕ. ಆ್ಯಂಡ್ ಬೈ ಇನ್ಕಾರ್ಪೊರೇಷನ್. ಈ ಎಲ್ಲ ವಿಧಾನಗಳನ್ನು ನಾವು ಒನ್ ಬೈ ಒನ್ ತಿಳಿದುಕೊಳ್ಳೋಣ. ಬೈ ಬರ್ತ್, ಜನನದ ಮೂಲಕ ಹೇಗೆ ಪ್ರತಿಯೊಬ್ಬ ಪೌರನು ಆ ದೇಶದ ಪೌರತ್ವವನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಮಕ್ಕಳೇ. ಮೊದಲಿಗೆ ಎನಿ ಪರ್ಸನ್ ಹೂ ಟೇಕ್ಸ್ ಬರ್ತ್ ಇನ್ ಎನಿ ಕಂಟ್ರಿ, he or she acquires the citizenship of that country naturally. ಯಾವುದೇ ಒಬ್ಬ ವ್ಯಕ್ತಿ ತಾನು ಯಾವುದೇ ಒಂದು ದೇಶದಲ್ಲಿ ಜನಿಸುತ್ತಾನೋ ಇಲ್ಲ ಜನಿಸಿರುತ್ತಾಳೋ ಅವರು ತಾನು ಜನಿಸಿದಂತಹ ದೇಶದ ಪೌರತ್ವವನ್ನು ಪಡೆಯುವಂಥ ಹಕ್ಕು ಅವರಿಗೆ ಇರುತ್ತದೆ ಮಕ್ಕಳೇ. ಆ್ಯಂಡ್ ವಿದೌಟ್ ಕನ್ಸಿಡರಿಂಗ್ ದ ನ್ಯಾಷನಾಲಿಟಿ ಆಫ್ ಹಿಸ್ ಆರ್ ಹರ್ ಪೇರೆಂಟ್ಸ್ ದ ಸಿಟಿಸನ್ಶಿಪ್ ಈಸ್ ಗ್ರಾಂಟೆಡ್. ಅಂಥವರಿಗೆ ತಂದೆ ತಾಯಿ ಯಾವ ರಾಷ್ಟ್ರದವರೆಂದು ಪರಿಗಣಿಸದೆ ಪೌರತ್ವವನ್ನು ಅವರಿಗೆ ನೀಡಲಾಗುತ್ತದೆ. ಆ್ಯಂಡ್ therefore birth is an important factor in getting citizenship of a country. ಹಾಗಾಗಿ ಒಂದು ದೇಶದ ಪೌರತ್ವ ಪಡೆಯಲು ಜನನವು ಬಹು ಮುಖ್ಯವಾದ ಆಧಾರವಾಗಿರುತ್ತೆ ಮಕ್ಕಳೇ. ಫಾರ್ ಎಕ್ಸಾಂಪಲ್, ದ ಪೀಪಲ್ ಹೂ ಆರ್ ಬಾರ್ನ್ in India after January 26, 1950 had become the citizens of India. January 26, 1950 ನಂತರ ಮತ್ತು ನಂತರದ ಭಾರತದಲ್ಲಿ ಜನಿಸಿದವರು ಭಾರತದ ಪೌರರಾಗಿರುತ್ತಾರೆ. ಬಿಕಾಸ್ the reason being was that free India enforced its own constitution. ಏಕೆಂದರೆ ಈ ದಿನದಂದು ಸ್ವತಂತ್ರ ಭಾರತವು ತನ್ನದೇ ಆದಂತಹ ಸಂವಿಧಾನವನ್ನು ಜಾರಿಗೊಳಿಸಿರೋದು ನಿಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯ. ಓಕೆ ಚಿಲ್ಡ್ರನ್, ನೌ ವಿ ವಿಲ್ ಸ್ಟಾಪ್ ಅವರ್ ಕ್ಲಾಸ್ ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಅವರ್ ಕ್ಲಾಸ್ ಇನ್ ಅ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಟೇಕ್ ಕೇರ್ ಚಿಲ್ಡ್ರನ್.